ನನ್ನ ಪ್ರೀತಿಯ ವೀಕ್ಷಕರೇ, ನನ್ನ ಚಾನೆಲ್ನ ಹೆಸರು ಬಂದು ನೆಲ್ಸನ್ ಅಂತ. ನನ್ನ ಚಾನೆಲ್ಗೆ ಪ್ರಥಮ ಬಾರಿ ವೀಕ್ಷಣೆಗೆ ಬಂದಿರುವ ನಿಮ್ಮೆಲ್ಲರಿಗೂ ಆದರ ಸುಸ್ವಾಗತ. ಈಗ ನಾವು ಬಂದಿರುವಂತ ಮತ್ತು ಮಾಡ್ತಾ ಇರುವಂತ ಕೆಲಸ ಬಂದು ಒಂದು 30-35 ವರ್ಷ ಹಳೇದಾದ ಒಂದು ಆರ್ಸಿಕೆಯನ್ನ ನಾವು ಡ್ಯಾಮ್ ಪ್ರೂಫ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಇದರ ಮೇಲ್ಮೈ ನೋಡಿದ್ರೆ ನಿಮ್ಗೆ ಇದು ಹಳೆ ಚರ್ಕಿ ಗಾರೆ ಅಂದ್ರೆ ಸುಣ್ಣದ ಗಾರೆ ಹಾಕಿ ಮಾಡ್ತಿದ್ರಲ್ಲ, ಆ ರೀತಿ ಒಂದು ಮೇಲ್ಮೈ ಇದೆ. ಇದು ತುಂಬಾ ಅಂದ್ರೆ ತುಂಬಾ ಪಾಚಿ ಕಟ್ಟಿದೆ. ಈ ಚರ್ಕಿ ಗಾರೆ ಇದೆಯಲ್ಲ, ಇದು ಬರ್ತಾ ಬರ್ತಾ ತುಂಬಾ ವೀಕ್ ಆಗ್ಬಿಡುತ್ತೆ. ನೋಡಿ, ಇದು ಮೇಲ್ಗಡೆ ಪ್ಯಾರಾಪಿಟ್ ನಲ್ಲೂ ತುಂಬಾ ಪಾಚಿ ಕಟ್ಟಿದೆ. ಇದನ್ನ ನಾವೀಗ ಸ್ವಚ್ಛ ಮಾಡ್ಬೇಕು. ಸಂಪೂರ್ಣವಾಗಿ ಇದನ್ನ ಪ್ರೆಷರ್ ವಾಷರ್ ಇಂದ ನಾವು ಇದನ್ನ ವಾಶ್ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಯಾವುದೇ ರೀತಿ ಕೆಲಸ ಮಾಡಕ್ಕಾಗಲ್ಲ. ನೋಡಿ, ಇದು ಪ್ರೆಷರ್ ವಾಷರ್ ಅಲ್ಲಿ ನಾವು ವಾಶ್ ಮಾಡ್ತಾ ಇದ್ರೆ ಯಾವ ರೀತಿ ಪಾಚಿ ಎಲ್ಲ ಹೋಗ್ತಾ ಇದೆ. ಮತ್ತೆ ಇದರಲ್ಲಿ ಇನ್ನೊಂದು ತೊಂದರೆ ಏನು ಅಂತಂದ್ರೆ, ನಾವು ಪ್ರೆಷರ್ ಆಗಿ ವಾಟರ್ನ ಹೊಡಿಬೇಕಾದ್ರೆ ಚರ್ಕಿ ಗಾರೆ ಆದ್ರಿಂದ ಅದು ಅಲ್ಲಲ್ಲಿ ತೂತಿದ್ಬಿಡುತ್ತೆ, ಅಂದ್ರೆ ಎದ್ಬಿಡುತ್ತೆ. ತುಂಬಾ ಹಳೇದಲ್ವಾ. ಹೀಗಾದ್ರೆ ನೀಟಾಗಿ ಗಾರೆಯಲ್ಲಿ ಮಡ್ಡಿ ಮಾಡಿರ್ತಾರೆ. ಇದು ಚರ್ಕಿ ಗಾರೆ. ಪ್ರೆಷರ್ ವಾಷರ್ನ ಪ್ರೆಷರ್ನ ತಡ್ಕೊಳಲ್ಲ, ಎದ್ಬಿಡುತ್ತೆ. ನೀಟಾಗಿ ಅದನ್ನ ನಾವು ತೆಗಿಬೇಕಾಗುತ್ತೆ, ಸಂಪೂರ್ಣ ತೆಗಿಬೇಕಾಗುತ್ತೆ. ಅದರಲ್ಲಿರೋ ಸಣ್ಣ ಸಣ್ಣ ಮಣ್ಣು, ಪಾಚಿ ಎಲ್ಲವನ್ನ ತೆಗಿಬೇಕಾಗುತ್ತೆ. ಅಯ್ಯೋ, ಇದೇ ಟೈಮಲ್ಲಿ ಮಳೆ ಬೇರೆ ಬಂದ್ಬಿಡ್ತು ನಮ್ಗೆ. ಒಳ್ಳೇದಾಯ್ತು, ನಮ್ಗೆ ಮಳೆ ಬರೋದ್ರಿಂದ ಅದು ಆ ಪಾಚಿ ಸ್ವಲ್ಪ ನೆಂದಾಗ ಬೇಗ ಬಿಟ್ಬಿಡುತ್ತೆ. ಅವಾಗ ಪ್ರೆಷರ್ ವಾಷರ್ನ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ ನಮ್ಗೆ. ಒಂದು 15 ನಿಮಿಷ ಸ್ವಲ್ಪ ಮಳೆ ಹುಯ್ತು ಚೆನ್ನಾಗಿ. ಇದರಿಂದಾಗಿ ನಮ್ಮ ಸರ್ಫೇಸ್ ಸ್ವಲ್ಪ ಇದಾಯ್ತು. ನೋಡಿ, ಸಂಪೂರ್ಣವಾಗಿ ನಾವಿದನ್ನ ಪಾಚಿನ ರಿಮೂವ್ ಮಾಡಿದೀವಿ. ರಿಮೂವ್ ಮಾಡಿದ್ಮೇಲೆ ನಮ್ಗೆ ಈ ರೀತಿ ಕಾಣ್ತಾ ಇದೆ. ಇದನ್ನ ನಾವು ಸಂಪೂರ್ಣ ಡ್ರೈ ಮಾಡಕ್ ಬಿಟ್ಟು ಒಂದಿನ ಆದ್ಮೇಲೆ ಈಗ ಈ ಸರ್ಫೇಸ್ ನ ನೀಟ್ ಮಾಡ್ಬೇಕಲ್ಲ, ಅದಕ್ಕೆ ಸಿಮೆಂಟ್ ಮತ್ತೆ RBR ಲಿಕ್ವಿಡ್ ಬರುತ್ತೆ ಡಾಕ್ಟರ್ ಫಿಕ್ಸಿಟ್ ನಲ್ಲಿ. ಇದನ್ನ ನಾವು ಯೂಸ್ ಮಾಡ್ತಾ ಇದೀವಿ. ಈ RBR ಲಿಕ್ವಿಡ್ ಬಂದು ಒಳ್ಳೆ ರಿಪೇರ್ ಆಗಿ ಕೆಲಸ ಮಾಡುತ್ತೆ, ರಿಪೇರ್ ಪಾಲಿಮರ್ ಆಗಿ. ಇದು ಯಾವ ತರ ಅಂತಂದ್ರೆ, ಸಿಮೆಂಟ್ ಪ್ಲಸ್ ವಾಟರ್ ಪ್ಲಸ್ RBR ಲಿಕ್ವಿಡ್ 3 ಮಿಕ್ಸ್ ಮಾಡಿ ಆ ಮೇಲ್ಮೈನ ಅಂದ್ರೆ ಲೆವೆಲ್ ಪ್ಲಾಸ್ಟರಿಂಗ್ ಮಾಡೋದು. ಆ ಮೇಲ್ಮೈನ ಲೆವೆಲ್ ಪ್ಲಾಸ್ಟರಿಂಗ್ ಮಾಡಬೇಕು. ಯಾಕಂದ್ರೆ ನೀವು ಆ ಚರ್ಕಿ ಗಾರೆ ಮೇಲೆ ಪೇಂಟ್ ಮಾಡಕ್ಕಾಗಲ್ಲ. ಡ್ಯಾಮ್ ಪ್ರೂಫ್ ಯಾವುದೇ ಪೇಂಟ್ ನ ಮಾಡಕ್ಕಾಗಲ್ಲ, ಹಳ್ಳ ದಿನ್ನೆಗಳು ಕಾಣ್ತವೆ. ಈ ರೀತಿ ನಾವು ತಿಳಿನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಪಟ್ಟಿ ಬ್ಲೇಡ್ ಇಂದ ನೀಟಾಗಿ ಒಂದು ಲೆವೆಲ್ಗೆ ಅದನ್ನ ನಾವು ಮಾಮೂಲಿ ಪಟ್ಟಿ ಮಾಡ್ತೀವಲ್ಲ, ಆ ತರ ಲೆವೆಲ್ ಪ್ಲಾಸ್ಟರಿಂಗ್ ತರ ಲೆವೆಲ್ ಮಾಡ್ಬೇಕು. ಅದನ್ನ ನೀಟಾಗಿ ಒಂದು ಸಣ್ಣ ಗ್ಯಾಪ್ ಬರ್ತಿರೋ ತರ ಲೆವೆಲ್ ಪ್ಲಾಸ್ಟರಿಂಗ್ ಮಾಡಿ, ಒಂದು ಬ್ರಷ್ ತಗೊಂಡು ಬ್ರಷ್ ಅಲ್ಲಿ ನೀಟಾಗಿ ಬ್ರಷ್ ಆಡಿಸ್ಬೇಕು. ನಾವು ಎಷ್ಟು ನೀಟಾಗಿ ನಾವು ಬ್ರಷ್ ಆಡಿಸಿ ಒಳಗಡೆ ಇದನ್ನ ಕಂಪ್ಲೀಟ್ ಮಾಡ್ತೀವೋ ಅಷ್ಟು ನಮ್ಗೆ ಡ್ಯಾಮ್ ಪ್ರೂಫ್ ಮಾಡ್ಬೇಕಾದ್ರೆ ಫಿನಿಶಿಂಗ್ ಕಾಣುತ್ತೆ. ಈ ಸಣ್ಣ ಸಣ್ಣ ಹೋಲ್ಗಳಿದ್ರೆ ಇವೆಲ್ಲನೂ ಬ್ರಷಿಂಗ್ ಮಾಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ಕವರ್ ಆಗ್ಬಿಡುತ್ತೆ. ನೀಟಾಗಿ ಬ್ರಷ್ನ ಅಡ್ಡ ದಿಡ್ಡಿಯಾಗಿ ಕವರ್ ಮಾಡಿದಾಗ ನೀಟಾಗಿ ಕವರ್ ಆಗುತ್ತೆ ಅದು. ಲೆವೆಲ್ಗೂ ನೀಟಾಗಿ ಕವರ್ ಮಾಡಿಬಿಟ್ರೆ ಸೂಪರ್ ಆಗಿ ಕಾಣುತ್ತೆ. ಇದೇ ರೀತಿ ಆ ಹೋಲ್ RPC ನ ಕಂಪ್ಲೀಟ್ ಆಗಿ ನಾವು ಸಿಮೆಂಟ್ ಮತ್ತೆ RBR ಲಿಕ್ವಿಡ್ ಪ್ಲಸ್ ವಾಟರ್ ಇಂದ ಲೆವೆಲ್ ಪ್ಲಾಸ್ಟಿಂಗ್ ಮಾಡಬೇಕು. ಲೆವೆಲ್ ಪ್ಲಾಸ್ಟಿಂಗ್ ಮಾಡಿದ ನಂತರ ಒಂದು 2 ದಿನ ಅಥವಾ 3 ದಿನ ವಾಟರ್ಲಿ ಕ್ಯೂರಿಂಗ್ ಮಾಡಬೇಕು. ನಾವು ಎಷ್ಟು ಕ್ಯೂರಿಂಗ್ ಮಾಡ್ತೀವಿ ಅಲ್ಲೇ ಅರ್ಧ ಅದು ವಾಟರ್ ಪ್ರೂಫಿಂಗ್ ಕೆಲಸ ಮಾಡುತ್ತೆ. ನೋಡಿ, ಈಗ ಒಂದು 3 ದಿನ ಬಿಟ್ಟು ನಾವು ಬಂದಿದ್ದೀವಿ. ಇದ್ರ ಮೇಲೆ ನಾವು ಶಾಂಪೂ ಪೇಂಟ್ ನ ಮಾಡ್ಬೇಕು ಅಂತ ಕಂಪ್ಲೀಟ್ ಆಗಿ ಈಗ ಅರ್ಧ ನಾನು ನಿಮಗೆ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಮತ್ತೆ ಮಾಡ್ತಾ ಇದ್ವಿ. ಎಷ್ಟು ಸುಂದರವಾಗಿ ಒಂದು ಲೆವೆಲ್ ಆಗಿ ನಿಮಗೆ ಕಾಣ್ತಾ ಇದೆ ನೋಡಿ. ಆ ಕಡೆ ಸರ್ಫೇಸ್ ಈ ಕಡೆ ಡ್ಯಾಮ್ ಪ್ರೂಫ್ ಹೊಡೆದಿರೋ ಸರ್ಫೇಸ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ.
ನೀಟಾಗಿ ನಾವು ಡಾಕ್ಟರ್ ಫುಕ್ಸ್ ಇಡೋದೇ ಡ್ಯಾಮ್ ಪ್ರೂಫ್ ಸಿಗುತ್ತೆ. ಅದನ್ನ ನೀಟಾಗಿ 2 ಫುಟ್ ಕಂಪ್ಲೀಟ್ ಆಗಿ ನಾವು ಡ್ಯಾಮ್ ಪ್ರೂಫ್ ಮಾಡಿದ್ದೀವಿ. ಈ ವಿಡಿಯೋದ ಬಗ್ಗೆ ನಿಮಗೆ ಏನನ್ನಿಸ್ತು? ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್. ಧನ್ಯವಾದಗಳು.